ಸದಸ್ಯನಾಗಿ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸ್ತೀನಿ. ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ಏಪ್ರಿಲ್ 26ರಿಂದ ಮೇ 25ರವರೆಗೆ ನಿರಂತರವಾಗಿ 45 ದಿವಸಗಳ ಕಾಲ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ನಾವು ಪ್ರತಿಭಟನೆ ಮಾಡ್ಕೊತಾ ಸರ್ಕಾರಕ್ಕೆ ಮನವಿ ಕೊಡ್ಕೊತ ಬಂದೆವು. ಸರ್ಕಾರ ನಮಗೆ ಗಮನ ಕೊಡದೇ ಇದ್ದಾಗ ನಮ್ಮ ರಾಜ್ಯಾಧ್ಯಕ್ಷರು ಸಭೆಯನ್ನು ಮಾಡಿ ಎಲ್ಲ ಜಿಲ್ಲಾ ಅಧ್ಯಕ್ಷರನ್ನು ಕರೆದು ಮೇ 26ನೇ ತಾರೀಕಿನಿಂದ 5 ದಿವಸಗಳ ಕಾಲ ನಿರ್ದಿಷ್ಟ ಅವಧಿ ಮುಷ್ಕರವನ್ನು ನಾವು ಮಾಡ್ತೀವಿ, ನಗರದ ಸ್ವಚ್ಛತೆ ಕೆಲಸ ಬಂದ್ ಮಾಡಿ ನಾವು ಪ್ರತಿಭಟನೆ ಹಮ್ಮಿಕೊಳ್ತೀವಿ ಅಂತ ಹೇಳಿದ್ವಿ. ಸರ್ಕಾರಕ್ಕೆ 5 ದಿವಸಗಳ ಕಾಲ ನಾವು ಗಡುವು ಕೊಟ್ಟಿದ್ವಿ. ನಾವು ಮೊದಲಿಗೆ ನಗರದ ಸ್ವಚ್ಛತೆಯನ್ನು ಬಂದ್ ಮಾಡಿ ಮಾತ್ರ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ವಿ. 5 ದಿವಸ ಆದ ನಂತರ ನಗರಕ್ಕೆ ನೀರು ಪೂರೈಕೆ ಮಾಡೋದು ಕೂಡ ಬಂದ್ ಮಾಡ್ತೀವಿ, ವಿದ್ಯುತ್ ದೀಪಗಳು ಅಳವಡಿಸಿ ಕೆಲಸ ಕೂಡ ಬಂದ್ ಮಾಡ್ತೀವಿ, ಕಚೇರಿ ಎಲ್ಲ ಸೇವೆಗಳನ್ನು ಬಂದ್ ಮಾಡಿ ಸಾಂಕೇತಿಕವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡ್ತಾ ಇದ್ದೀವಿ, ಎಚ್ಚರಿಕೆ ಕೂಡ ನೀಡ್ಕೊತ ಬಂದರೂ ಕೂಡ ಇಲ್ಲಿವರೆಗೆ ಸರ್ಕಾರ ನಮ್ಮ ಬೇಡಿಕೆ ನೀಡಿದೆ. ನಮ್ಮ ಬೇಡಿಕೆಗಳು ಇಷ್ಟೇ, ನಾವೇನು ಯಾವ ISRM ಸೌಲಭ್ಯಗಳನ್ನ ಕೇಳ್ತಾ ಇಲ್ಲ. ಕರ್ನಾಟಕ ರಾಜ್ಯದ ಎಲ್ಲ ನಗರಸಭೆ ಸಂಸ್ಥೆಗಳಲ್ಲಿ ನಮ್ಮ ಸರ್ಕಾರಿ ನೌಕರರು ನೌಕರಿ ಮಾಡ್ತಾ ಇದ್ದರು, ಅವ್ರನ್ನ ಸರ್ಕಾರಿ ನೌಕರಸ್ಥೆಯನ್ನು ಘೋಷಣೆ ಮಾಡಬೇಕು. ಮತ್ತು ಜ್ಯೋತಿ ಸಂಜೀವಿನಿ ಯೋಜನೆ, KGID ಯೋಜನೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಏನು ಸೌಲಭ್ಯ ಕೊಡ್ತೀರಿ ಅವನು ಕೂಡ ನಮ್ಮ ಸೌಲಭ್ಯ ಕೊಡುತ್ತೆ ನಮ್ಮ ಬೇಡಿಕೆ ಇದೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗಳಲ್ಲಿ ಏನು ನಮ್ಮ ಕಾರ್ಮಿಕರ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಗುತ್ತಿಗೆ ಆಧಾರದ ಮೇಲೆ, ವಾಹನ ಚಾಲಕರು ಇರ್ಬೋದು, ಸ್ಯಾನಿಟರಿ ಸೂಪರ್ವೈಸರ್ ಇರ್ಬೋದು, ಇಂಜಿನಿಯರಿಂಗ್ ಸಹಾಯಕರು ಇರ್ಬೋದು, ವಿದ್ಯುತ್ ದೀಪ ಅಳವಡಿಕೆ ಪೂರ್ವ ಕಾರ್ಮಿಕರು ಇರ್ಬೋದು, ನೀರು ಸರಬರಾಜು ಮಾಡೋ ಕಾರ್ಮಿಕರು ಇರಬಹುದು, ವಿವಿಧ ವೃಂದದಲ್ಲಿ ಏನು ಹೊರಗುತ್ತಿಗೆ ಮೇಲೆ ಏನು ಕೆಲಸ ನಿರ್ವಹಿಸ್ತಾರೋ ಅವ್ರ ನೀರು ಪಾವತಿಯನ್ನು ಮಾಡಬೇಕು ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನದಲ್ಲಿ ಅವರು ಕಾಯಂಗೊಳಿಸಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ಈಗ 2022 ಏನು ಕಾಯಂ ಮಾಡಿರಿ ಆ ಪೂರ್ವ ಕಾರ್ಮಿಕರ ಸ್ಥಳೀಯ ನಿಧಿಯಿಂದ ನೀವು ಸಂಬಳನ ಕೊಡಂತ ಹೇಳ್ತೀರಿ. ಈ ಸ್ಥಳ ನಿಧಿಯಿಂದ ನಾಗರಿಕರು ಸರಿಯಾಗಿ ಟ್ಯಾಕ್ಸ್ ಕಟ್ಟೇ ಇರೋದ ಕಾರಣ ನಮ್ಮ ಪಗಾರಗಳು ವಿಳಂಬ ಆಗ್ತಾವೆ. 4-5 ತಿಂಗಳಗಟ್ಟಲೆ ಪಗಾರ ಆಗೋದಿಲ್ಲ. ನಾವು ನಮ್ಮ ಕುಟುಂಬಗಳು ನಮ್ಮನ್ನೇ ಅವಲಂಬಿತ ಆಗಿರೋದ್ರಿಂದ ನಾವು ಜೀವನ ನಡೆಸಲು ಭಾಳ ಕಷ್ಟ ಆಗಿದೆ. ಅದಕ್ಕೆ ಸರ್ಕಾರಕ್ಕೆ ನಾವು SFG ಯೋಜನೆ ನಿಧಿಯಿಂದ ನಮ್ಗೆ ಸಂಬಳವನ್ನು ಒದಗಿಸ್ರಿ ಅಂತೇಳಿ ನಮ್ಮ ಬೇಡಿಕೆ ಇದೆ. ಕೂಡಲೇ ಸರ್ಕಾರ ಇವೆಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಕೂಡ ಮಾಡ್ಕೊತ ಬಂದಿದ್ದೀವಿ. ಇಲ್ಲಿಯವರೆಗೆ ಸರ್ಕಾರ ಆಗಲಿ, ನಮ್ಮ ಸ್ಥಳೀಯ ನಾಯಕರುಗಳಾಗಲಿ, ರಾಜ್ಯದ ದಲಿತ ನಮ್ಮ ನಾಯಕರುಗಳಾಗಲಿ ನಾವು ಸುಮಾರು ಇವತ್ತು ನಿರಂತರವಾಗಿ 50 ದಿವಸಗಳ ಕಾಲ ಹೋರಾಟಗಳನ್ನು ಮಾಡ್ಕೊತಾ ಬಂದಿದ್ದೀವಿ. ನಾವು ದಲಿತ ನಾಯಕರು, ನಾವು ಅಹಿಂದ ನಾಯಕರು ಅಂತ ಹೇಳಿ ಎಲ್ಲ ಕಡೆ ಎಲ್ಲ ರಾಜ್ಯ ತುಂಬ ಭಾಷಣ ಬಿಗಿತಾರೆ. ಯಾವ ನಮ್ಮ ನಾಯಕರು ಬಂದು ನಮಗೆ ಧ್ವನಿ ಎತ್ತುವ ಕೆಲಸವನ್ನು ಇಲ್ಲಿವರೆಗೆ ಯಾವ ನಾಯಕರು ಮಾಡಿಲ್ಲ. ತಮಗೆ ಅನ್ಯಾಯವಾದಾಗ ನಮ್ಮ ಜನತೆಗಳನ್ನು ತೊಗೊಂಡು ವಿಧಾನಸೌಧ ಮುಂದೆ ಪ್ರತಿಭಟನೆ ಮಾಡ್ತಾರೋ, ನಮ್ಗೆ ಹಲವಾರು ಸವಲತ್ತುಗಳು ಅಂತ ಹೇಳ್ತಾರೋ. ನಮ್ಗೆ ಆ ಕಾರ್ ಬೇಕು, ಸದಾಶಿವನಗರದಲ್ಲಿ ನಮ್ಮ ಮನೆಗಳನ್ನ ಒದಗಿಸ್ಕೊಡ್ರೆ ಸರ್ಕಾರ ಟೇಬಲ್ ಬರೆದು ನಮ್ಮ ಶರ್ಟ್ಗಳನ್ನ ಹರಿದು ಸೌಲಭ್ಯಗಳನ್ನ ಕೇಳ್ತಾರೆ. ಇವತ್ತು ಅದೇ ನಾವು ದಲಿತ ಜನದಾಂಗ ತುಳಿತಕ್ಕೊಳಗಾದವ್ರನ್ನ ಇವತ್ತು ಪ್ರತಿಭಟನೆ ಕೊಟ್ಟಿದ್ದೀವಿ. ನಮಗೆ ಬಂದು ಗಟ್ಟಿಯಾಗಿ ದನಿಯಾಗಲಿ ಅಥವಾ ನಮ್ಗೆ ಬಂದು ಬೆಂಬಲ ಘೋಷಣೆ ಮಾಡೋದಾಗಲಿ ನಮಗೆ ಯಾವುದೇ ಕೆಲಸವನ್ನು ನಮ್ಮ ನಾಯಕರು ಮಾಡಿಲ್ಲ. ಇದು ಭಾಳ ನೋವಿನ ಸಂಗತಿ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮಗೆ 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ನಿಮ್ಮ ಎಲ್ಲ ಏನು ರಾಜ್ಯ ತುಂಬ ಏನು ಪೌರ ಕಾರ್ಮಿಕ ಕೆಲಸ ಮಾಡ್ತಾರೋ ಎಲ್ಲ ಕಾಯಂ ಮಾಡ್ತೀವಿ ಅಂತ ತಮ್ಮ ಪ್ರಣಾಳಿಕೆಗಳನ್ನ ಭರವಸೆ ಕೊಟ್ಟಿದ್ದಾರೆ. ನಮ್ಮ ಭರವಸೆ ಕೊಟ್ಟು ಈಗ ನಮ್ಮ ಬೇಡಿಕೆ ಈಡೇರಿಸೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಅದಕ್ಕೆ ನಾವು ಸಿದ್ದರಾಮಯ್ಯ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಎಲ್ಲಿವರೆಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸೋದಿಲ್ಲ ಅಲ್ಲಿವರೆಗಿಂದ ನಾವು ಪ್ರತಿಭಟನೆ ಹಿಂದೆ ಸರಿಯ ಮಾತೇ ಇಲ್ಲ ಅಂತಕ್ಕಂಥದ್ದು ನಾವು ಕೂಡ ಹೇಳ್ತಾ ಇದ್ದೀವಿ. ನಮ್ಮ ರಾಜ್ಯದ ಎಲ್ಲ ದಲಿತ ಏನು ಸಚಿವರಿದ್ದೀರಿ, MLAಗಳಿದ್ದೀರಿ, MLCಗಳಿದ್ದೀರಿ, MP ಗಳಿದ್ದೀರಿ, ಪ್ರಭಾವ ಖಾತೆಗಳನ್ನು ಕೂಡ ಸಿದ್ದರಾಮಯ್ಯನ ಕ್ಯಾಬಿನೆಟ್ನಲ್ಲಿ ತಾವು ನಿರ್ವಹಿಸ್ತಾ ಇದ್ದೀರಿ. ನಮ್ಮ ಜನಾಂಗ ನಾವು ಪ್ರತಿಭಟನೆ ಕೂತು ಇವತ್ತು 50 ದಿವಸಗಳ ಕಾಲ ಕಳೆದೈತಿ. ಸಿದ್ದರಾಮಯ್ಯ ಅವ್ರು ನೀವು ಪ್ರಶ್ನೆ ಮಾಡಿ, ನಮ್ಮ ರಾಜ್ಯದ ಏನು ಜನತೆ ಇವತ್ತು ಪ್ರತಿಭಟನೆ ಮಾಡತ್ತಾರ ಅವ್ರ ಬೇಡಿಕೆಗಳು ನೀವು ಎಲ್ಲಿವರೆಗೆ ಈಡೇರಿಸೋದಿಲ್ಲ ಅಲ್ಲಿವರೆಗೆ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ರಿ ಅಂತ ಹೇಳಿ ನಾವು ಯಾಕೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲ್ಲ ಅಂತ ನಾನು ಈ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡೋಕ್ಕೆ ಇಷ್ಟಪಡ್ತಾನು. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಸರ್ಕಾರ ನಮ್ಮ ಕರೋನಾ ಸಂದರ್ಭದಲ್ಲಿ ನಮ್ಮ ಸೇವೆ ಮಾಡೋದು ಸರ್ಕಾರ ಮಾಡ್ತದೆ. ಮನ್ಯಾಗ ತಂದೆ ಸತ್ತರು ಮಕ್ಕಳ ಶವ ಸಂಸ್ಕಾರಕ್ಕೆ ಬರಲಿಲ್ಲ, ಮಕ್ಕಳು ಸತ್ತರು ತಂದೆಗಳು ಶವ ಸಂಸ್ಕಾರಕ್ಕೆ ಬರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಶವ ಸಂಸ್ಕಾರ ಮಾಡಿದ್ದೀವಿ ಸ್ವಾಮಿ. ಅಂಥದ ಸೇವೆಯನ್ನು ನಾವು ಮರ್ತಿದ್ದೀರಿ. ಕೂಡಲೇ ನಮ್ಮ ಏನು ನ್ಯಾಯಯುತ ಬೇಡಿಕೆಗೆ ಅದಾದವು ಸರ್ಕಾರಗಳು ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಈಡೇರಿಸ್ತಾ ಇದ್ದರೆ ಈ ಸರ್ಕಾರಕ್ಕೆ ಈ ಪ್ರತಿಭಟನೆ ಉಗ್ರ ರೂಪ ತಾಳೋಕ್ಕಿಂತ ಪೂರ್ವದಲ್ಲಿ ಸರ್ಕಾರ ಎಚ್ಚೆತ್ತು ಕೊಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತ ಮಾಧ್ಯಮ ಮುಖಾಂತರ ಕೇಳ್ಕೊತೇವೆ. ಈಗ ಅಚಾನಕ್ ಏನಾದರೂ ಬೇಡಿಕೆ ಸರ್ಕಾರ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಪ್ರತಿಭಟನೆ ಸರಿ ಮಾತಿಲ್ಲ ಸರ್. ಸರ್ಕಾರ ಎಲ್ಲಿವರೆಗೆ ತಾವು ಮಣ್ಣು ಪ್ರದರ್ಶನ ಮಾಡ್ತೈತೆ ಅಲ್ಲಿವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ. ನಮ್ಮ ಬೇಡಿಕೆಯನ್ನು ನ್ಯಾಯಯುತ ಬೇಡಿಕೆ ನಮ್ಗೆ ಈಡೇರಿಸಲೇಬೇಕು ಅಂತೇಳಿ ನಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ.